ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೆಟ್ಸ್ ಗ್ರೋ ಆ್ಯಂಡ್ ಬಿಲ್ಡ್ ಟುಗೆದರ್. ಇವತ್ತು ನಾವು ನಮ್ಮ 11th ಪ್ರಾಜೆಕ್ಟ್ ಕಡೆ ಹೋಗ್ತಿದ್ವಿ. ಅದೇ ಎಲೆಕ್ಟ್ರಾನಿಕ್ ಪಿಯಾನೋ ಆರ್ ಟೋನ್ ಜನರೇಟರ್. ಬನ್ನಿ ಈ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋಣ. ಈ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ ನೋಡ್ತಾ ಹೋದರೆ, ಪ್ರಾಜೆಕ್ಟ್ ಆಬ್ಜೆಕ್ಟಿವ್ ಬಿಲ್ಟ್ ಎ ಸಿಂಪಲ್ ಎಲೆಕ್ಟ್ರಾನಿಕ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಯೂಸಿಂಗ್ ಆರ್ಡಿನೋನು ಯೂಸ್ ಮಾಡಿ ನಾವು ಸಿಂಪಲ್ ಎಲೆಕ್ಟ್ರಾನಿಕ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ಬಿಲ್ಡ್ ಮಾಡ್ತಿದ್ವಿ. ಇದರಲ್ಲಿ ನಾವು 3 ಪುಷ್ ಬಟನ್ನ ಯೂಸ್ ಮಾಡ್ತೀವಿ. ನೀವು ಜಾಸ್ತಿನೂ ಯೂಸ್ ಮಾಡ್ಕೋಬಹುದು, ನಾನು 3 ಯೂಸ್ ಮಾಡ್ತೀನಿ ಯಾಕಂದರೆ ಡೆಮಾನ್ಸ್ಟ್ರೇಷನ್ಗೆ ಅಷ್ಟೇ ಅಂತ. ಜನರೇಟ್ ಸೌಂಡ್ ಥ್ರೂ ಎ ಪಿಜೋ ಬಜರ್ ಕನೆಕ್ಟೆಡ್ ಟು ದ ಡಿಜಿಟಲ್ ಔಟ್ಪುಟ್. ಅಂದರೆ ಔಟ್ಪುಟ್ಟಿಗೆ ನಾವು ಬಜರ್ ಕನೆಕ್ಟ್ ಮಾಡಿರ್ತೀವೋ ಅದರಿಂದ ನಮ್ಗೆ ಔಟ್ಪುಟ್ ಸಿಗುತ್ತೆ ಸೌಂಡ್. ಡೆಮಾನ್ಸ್ಟ್ರೇಟ್ ಹೌ ಆರ್ಡಿನೋ ಕ್ಯಾನ್ ರೀಡ್ ದ ಇನ್ಪುಟ್ ಆ್ಯಂಡ್ ಕಂಟ್ರೋಲ್ ದನ್ ಔಟ್ಪುಟ್. ಹೇಗೆ ಇನ್ಪುಟ್ನ ರೀಡ್ ಮಾಡುತ್ತೆ, ಹೇಗೆ ಔಟ್ಪುಟ್ನ ಕಂಟ್ರೋಲ್ ಮಾಡುತ್ತೆ ಅಂತಲೂ ತಿಳ್ಕೊಬೋದು. ಓಕೆ, ಈಗ ಕಾಂಪೊನೆಂಟ್ಸ್ ಏನೇನಂತ ನೋಡ್ತಾ ಹೋಗೋಣ. ನಮ್ಗೇನೇನು ಬೇಕು? ಆರ್ಡಿನೋನು ಬೇಕು, ನೆಕ್ಸ್ಟು ಬ್ರೆಡ್ ಬೋರ್ಡು, ಪುಷ್ ಬಟನ್ 3, ಪಿಜೋ ಬಜರು, ಜಂಬಲ್ ವೈರು, ರೆಸಿಸ್ಟರು ಬೇಕು. ಇದಿಷ್ಟು ಬೇಕಾಗಿರೋ ಕಾಂಪೊನೆಂಟ್ಸ್. ಈಗ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಬಟನ್ ಇಸ್ ಪ್ರೆಸ್. ಬಟನ್ ಪ್ರೆಸ್ ಮಾಡಿದಾಗ ಒನ್ ಆಫ್ ದ 3 ಇನ್ಪುಟ್ ಪಿನ್ಸ್ ಬಿಕಮ್ ಹೈ. 3ರಲ್ಲಿ ಒಂದು ಇನ್ಪುಟ್ ಹೈ ಆಗುತ್ತೆ. ಓಕೆ, ಆರ್ಡಿನೋ ರೀಡ್ಸ್ ದ ಇನ್ಪುಟ್. ಆರ್ಡಿನೋ ಈ ಸಿಗ್ನಲ್ನ ರೀಡ್ ಮಾಡುತ್ತೆ. ಓಕೆ, ಡಿಜಿಟಲ್ ರೀಡ್ ಚೆಕ್ಸ್ A0ನ A1ನ A2ನ ಅಂತ ಚೆಕ್ ಮಾಡುತ್ತೆ. ನೋಟ್ ಈಸ್ ಸೆಲೆಕ್ಟೆಡ್. ಯಾವುದೋ ಒಂದು ನೋಟ್ನ ಸೆಲೆಕ್ಟ್ ಮಾಡಿರ್ತೀವಿ. ಈಚ್ ಬಟನಿಗೆ ಬೇರೆ ಬೇರೆ ನಾವು ಅಸೈನ್ ಮಾಡಿರ್ತೀವಿ ಫ್ರೀಕ್ವೆನ್ಸಿ. ಅದೇ ನೋಟ್ ಅಂದರೆ ಟೋನ್ ಚೇಂಜ್ ಇರಬೇಕಲ್ಲ, ಅದಕ್ಕೆ. ಬಜರ್ ಪ್ರೊಡ್ಯೂಸ್ ಸೌಂಡ್. ಟೋನ್ ಕ್ರಿಯೇಟ್ಸ್ ದ ಸೆಲೆಕ್ಟೆಡ್ ಫ್ರೀಕ್ವೆನ್ಸಿ ಆಫ್ 100 ಮೈಕ್ರೋಸೆಕೆಂಡ್ ಗ್ಯಾಪ್ ಇರುತ್ತೆ. ಟೋನ್ ಬೇರೆ ಬೇರೆ ಸೆಲೆಕ್ಟ್ ಮಾಡುತ್ತೆ. ಸಿಸ್ಟಮ್ ರಿಪೀಟ್. ಇದೇ ಥರ ಸಿಸ್ಟಮ್ ಲೂಪಲ್ಲಿ ರನ್ ಆಗ್ತಾ ಇರುತ್ತೆ. ಈಗ ಬನ್ನಿ ಇದು ಸರ್ಕ್ಯೂಟ್ ಹೇಗೆ ವರ್ಕ್ ಆಗುತ್ತೆ ಸರ್ಕ್ಯೂಟ್ನ ನೋಡ್ತಾ ಹೋಗೋಣ. ಸರ್ಕ್ಯೂಟ್ ಡಿಸೈನು ಇಲ್ಲಿ ನೋಡಿ, ಇದು ಸರ್ಕ್ಯೂಟ್ ಡಿಸೈನು. ನೋಡಿ, ಇದು ಸರ್ಕ್ಯೂಟ್. ಇಲ್ಲಿ ನೋಡಿ, ನಾವು ಒಂದು ಪಿಜೋ ಬಜರು, ಅದರಲ್ಲಿ ನೆಗೆಟಿವ್ ಪಾಸಿಟಿವ್. ನೆಗೆಟಿವ್ನ ನಾವು ಗ್ರೌಂಡಿಗೆ ಕನೆಕ್ಷನ್ ಕೊಟ್ಟಿದ್ದೀವಿ. ಇಲ್ಲಿ ನೋಡಿ, ಕಾಮನ್ VCC, ಇದು ಕಾಮನ್ ಗ್ರೌಂಡು. ಇದು ನಾವು VCCನ ಎಕ್ಸ್ಟೆಂಡ್ ಮಾಡಿದ್ದೀವಿ, ಇದು ಗ್ರೌಂಡ್ನ ಎಕ್ಸ್ಟೆಂಡ್ ಮಾಡಿದ್ದೀವಿ. ಅಂದರೆ ಈ ಲೈನ್ ಫುಲ್ ಗ್ರೌಂಡ್ ಆಯಿತು. ಈಗ ಪಿಜೋ ಬಜರ್ದು ನೆಗೆಟಿವ್ನ ನಾವು ಗ್ರೌಂಡಿಗೆ ಕನೆಕ್ಟ್ ಮಾಡಿದ್ದೀವಿ ಡೈರೆಕ್ಟ್ ಥ್ರೂ ರೆಸಿಸ್ಟರ್. ಓಕೆ, ಡೈರೆಕ್ಟಾಗಿ ರೆಸಿಸ್ಟರಿಂದ ಕನೆಕ್ಟ್ ಮಾಡಿದ್ದೀವಿ. ಈಗ ಪಾಸಿಟಿವ್ನ ನಾವು ಪಾಸಿಟಿವ್ನ ಪಿನ್ ನಂಬರ್ 80 ಕನೆಕ್ಷನ್ ಕೊಟ್ಟಿದ್ದೀವಿ. ಪಾಸಿಟಿವ್ನ 80ಗೆ, ನೆಗೆಟಿವ್ನ ರೆಸಿಸ್ಟರ್ ಹಾಕಿ ಗ್ರೌಂಡಿಗೆ. ಇದು ನಮ್ಮದು ಬಜರಿನ ಕನೆಕ್ಷನ್ ಮುಗೀತು. ಈಗ ಪುಷ್ ಬಟನ್ ಕನೆಕ್ಷನಿಗೆ ಬರೋಣ. ಪುಷ್ ಬಟನಿಂದು 2 ಎಡ್ಜ್ ಇರುತ್ತಲ್ಲ, 4 ಎಡ್ಜ್ ಇರುತ್ತೆ. ಫಸ್ಟ್ ಎಡ್ಜು, ಫಸ್ಟ್ ಒಂದು ನೆಗೆಟಿವ್, ಅಲ್ಲಿಗೊಂದು ರೆಸಿಸ್ಟರಿಂದ ನೆಗೆಟಿವ್ ಗ್ರೌಂಡಿಗೆ ಕೊಡ್ತೀವಿ. ಸೆಕೆಂಡ್ ಒಂದು ಪಾಸಿಟಿವ್ 5 ವೋಲ್ಟಿಗೆ. ಸೇಮ್ ಪ್ರೊಸೀಜರು. ನೆಗೆಟಿವ್ ಒಂದು ರೆಸಿಸ್ಟರ್ ಹಾಕಿ ಗ್ರೌಂಡಿಗೆ, ಇನ್ನೊಂದು ಪಾಸಿಟಿವ್ ಇದ್ದಿದ್ದು +5 ಅಂದರೆ 5 ವೋಲ್ಟಿಗೆ ಇರ್ತಲ್ಲ ಅದು. ಸೇಮ್ ಇದೇ ಥರ 3ಕ್ಕೂ ಮಾಡಬೇಕು. ನೆಕ್ಸ್ಟ್ ಬಟನ್ನು 1ಗೆ ನಾವು A0 ಅನಲಾಗ್ ಪಿನ್ A0, ಇದಕ್ಕೆ A1, ಇದಕ್ಕೆ A2, ಈ ಥರ ಕನೆಕ್ಷನ್ ಮಾಡ್ತೀವಿ. ಈಗ ಪಿನ್ ಕನೆಕ್ಷನ್ ಅದೇ ನಾವು ಎಕ್ಸ್ಪ್ಲೇನ್ ಮಾಡ್ದಂಗೆ, ಬಟನ್ 1ಗೆ A0, ಬಟನ್ 2ಗೆ A1, ಬಟನ್ 3ಗೆ A2, ಬಜರಿಗೆ D8, ಗ್ರೌಂಡ್ ಮತ್ತು ಪವರ್ ಇದೆರಡು ಸಪ್ರೇಟ್. ಈಗ ಪ್ರೋಗ್ರಾಮ್ ನೋಡ್ತಾ ಹೋಗೋಣ. ವೈಡ್ ಸೆಟಪ್, ಪಿನ್ ಮೋಡ್ A0 ಇನ್ಪುಟು, A1 ಇನ್ಪುಟು, A2 ಇನ್ಪುಟ್. ಯಾಕಂದರೆ ನಾವು ಪುಷ್ ಬಟನ್ 3 ಇನ್ಪುಟ್, ಯಾಕಂದರೆ ನಾವು ಪ್ರೆಸ್ ಮಾಡಬೇಕು, ಇಲ್ಲಿಂದ ಸೌಂಡ್ ಬರುತ್ತೆ, ಇದು ಔಟ್ಪುಟ್ ಆಗುತ್ತೆ. ಸೊ ಪಿನ್ ಮೋಡ್ 8 ಔಟ್ಪುಟ್, ಇದು ಔಟ್ಪುಟ್ ಆಗಿ ವರ್ಕ್ ಆಯಿತು. ವೈಡ್ ಲೂಪ್, ಇಫ್ ಡಿಜಿಟಲ್ ರೀಡ್ A0 ಈಸ್ ಈಕ್ವಲ್ ಟು ಹೈ, ಅಂದರೆ A0 ಫಸ್ಟ್ ಬಟನ್ನ ನಾವು ಇದನ್ನು ಪ್ರೆಸ್ ಮಾಡಿದರೆ ಏನೇನಾಗತ್ತೆ ಅಂತ ನೋಡಿ. A0ನ ಪ್ರೆಸ್ ಮಾಡಿದರೆ ಅದರ ಹೈ ಆದರೆ ಟೋನ್ 8 440 Hz 100 ಟೋನ್, ಇದು ಫ್ರೀಕ್ವೆನ್ಸಿಯಲ್ಲಿ ಕೊಟ್ಟಿದ್ದೀವಿ. ಇಲ್ಲ ಅಂದರೆ ಅಕಸ್ಮಾತ್ ಇಫ್ ಡಿಜಿಟಲ್ ರೀಡ್ A1 ಈಸ್ ಈಕ್ವಲ್ ಟು ಹೈ ಅಂದರೆ ಸೆಕೆಂಡ್ ಬಟನ್ ಹೈ ಇದ್ದರೆ ಈ ಟೋನ್ ಬರುತ್ತೆ. 8 494 100, ಇದು 100 ಎಲ್ಲ ಟೋನು. ಇದು ಫ್ರೀಕ್ವೆನ್ಸಿ ಚೇಂಜ್ ಮಾಡಿದ್ದೀವಿ. 440, ಇದು 494. ಇಫ್ ಡಿಜಿಟಲ್ ರೀಡ್ A2 ಅಂದರೆ ಥರ್ಡ್ ಬಟನ್ ಆನ್ ಇದ್ದರೆ ಟೋನ್ 8 523 100, ಅಂದರೆ ಇದು ಟೋನ್ ಚೇಂಜ್ ಮಾಡೋಕ್ಕೆ ಡಿಲೇ ಆಫ್ 10 ಸೆಕೆಂಡ್ ಕೊಟ್ಟಿದ್ದೀವಿ. 10 ಸೆಕೆಂಡ್ ಡಿಲೇ ಕೊಟ್ಟಿದ್ದೀವಿ ನಾವು ಈ ಪ್ರೋಗ್ರಾಮಿಗೆ. ಓಕೆ, ನಾವು ಕಾಪಿ ಮಾಡ್ಕೊಬಿಡೋಣ. ಕಾಪಿ. ಈಗ ಬಟನ್ ಬಂತ ಹೋದರೆ ಸೇಮು. ಬಟನ್ 1 A0 ಕನೆಕ್ಟ್ ಮಾಡಿದ್ದೀವಿ 440 Hz, ಬಟನ್ 2 A1 ಕನೆಕ್ಟ್ ಮಾಡಿದ್ದೀವಿ 494 Hz,
ಬಟನ್ 3 A2 ಕನೆಕ್ಟ್ ಮಾಡಿದ್ವಿ 5 to 3 ಹರ್ಟ್ಸು. ಇದು A4 ನೋಟು, B4 ನೋಟು. ಇದು ನೋಟ್ಸು. ಇದೀಗ ಸದ್ಯಕ್ಕೆ ಬೇಡ, ಮ್ಯೂಸಿಕಲ್ ನೋಟ್ಸ್ ಅಂತ. ಸೌಂಡ್ ಟ್ಯೂನ್ ಚೇಂಜ್ ಮಾಡುತ್ತೆ. ಹೈಯರ್ ಫ್ರೀಕ್ವೆನ್ಸೀಸ್ ಕೂಡ ಹೈಯರ್ ಪಿಚ್, ಜಾಸ್ತಿ ಫ್ರೀಕ್ವೆನ್ಸಿ ಕೂಡ ಜಾಸ್ತಿ ಪಿಚ್ ಬರುತ್ತೆ, ಸರಿ ಆ ಥರ. ಓಕೆ, ಈಗ ನೆಕ್ಸ್ಟು ಬಂದುಬಿಟ್ಟು ಅಡ್ವಾಂಟೇಜಸ್ ನೋಡ್ತಾ ಹೋಗೋಣ. ಅಡ್ವಾಂಟೇಜಸ್ ಏನು? ಸಿಂಪಲ್ ಆ್ಯಂಡ್ ಬಿಗಿನರ್ ಫ್ರೆಂಡ್ಲಿ ಆರ್ಡಿನೋ ಪ್ರಾಜೆಕ್ಟು, ಲೋ ಕಾಸ್ಟು, ಡೆಮಾನ್ಸ್ಟ್ರೇಟ್ ಬೋತ್ ಇನ್ಪುಟ್ ಹ್ಯಾಂಡ್ಲಿಂಗ್ ಆ್ಯಂಡ್ ಔಟ್ಪುಟ್ ಕಂಟ್ರೋಲು, ಈಸಿ ಟು ಎಕ್ಸ್ಪ್ಯಾಂಡ್ ಆ್ಯಂಡ್ ಮೋರ್ ಬಟನ್ ಆ್ಯಂಡ್ ಮ್ಯೂಸಿಕಲ್ ನೋಟ್ಸು. ಬೇಗ ಎಕ್ಸ್ಪ್ಯಾಂಡು ಮಾಡ್ಬೋದು. ನಾನು ಹೇಳಿದ್ದೀನಲ್ಲ, ನಾವು 3 ಬಟನ್ ಸ್ಟಾರ್ಟ್ ಮಾಡಿದ್ದೀವಿ, ನೀವು ತುಂಬ ನಂಬರ್ ಆಫ್ ಬಟನ್ಸ್ ಆಗ್ಬೋದು. ಪುಷ್ ಬಟನ್ ಯೂಸ್ಫುಲ್ ಫಾರ್ ಲರ್ನಿಂಗ್ ಡಿಜಿಟಲ್ ರೀಡ್, ಪಿನ್ ಮೋಡ್, ಟೋನು ಆ್ಯಂಡ್ ಟೈಮಿಂಗ್. ಇದಿಷ್ಟು ಓದೋಕ್ಕೂ ಹೆಲ್ಪ್ಫುಲ್ ಆಗುತ್ತೆ. ಈಗ ಡಿಸ್ಅಡ್ವಾಂಟೇಜಸ್ ನೋಡ್ತಗೋಣ. ಓನ್ಲಿ 3 ನೋಟ್ಸ್ ಅವೈಲೇಬಲ್ ಈ ಪ್ರೋಗ್ರಾಮಿಗೆ. ದ ಕೋಡ್ ಡಸ್ ನಾಟ್ ಇನ್ಕ್ಲೂಡ್ ಕಂಬೈನ್ಡ್ ಶೋರ್ಸ್, ಅಂದರೆ ನಾವೇ ಇದನ್ನು ಫ್ರೀಕ್ವೆನ್ಸಿ ಎಲ್ಲ ಸೆಟ್ ಮಾಡಬೇಕು. ಆಮೇಲೆ ಬಟನ್ ಬೋನ್ಸ್ ಕ್ಯಾನ್ ಸಮ್ ಟೈಮ್ ಹ್ಯಾಪನ್, ಅಂದರೆ ಬೋನ್ಸಿಂಗ್ ಆಫ್ ಬಟನು, ಟ್ರಿಗರಿಂಗ್ ಎಲ್ಲ ಆಗ್ತಾ ಇರುತ್ತೆ. ದ ಸಿಂಪಲ್ ಬಜರ್ ಪ್ರೊಡ್ಯೂಸ್ ಬೇಸಿಕ್ ಸೌಂಡ್ ರಾದರ್ ದೆನ್ ಇನ್ಸ್ಟ್ರೂಮೆಂಟ್, ಅಂದರೆ ಇನ್ಸ್ಟ್ರೂಮೆಂಟ್ ಟೈಪ್ ಸೌಂಡ್ ಕೊಡಲ್ಲ, ಬಟ್ ಅದ್ರ ಸಿಮಿಲರ್ ಆಗಿ ಟೈಪ್ ಕೊಡುತ್ತೆ ಅಷ್ಟೇ. ಯಾಕಂದರೆ ನಾವು ಇದು ಎಲೆಕ್ಟ್ರಾನಿಕ್ ಪಿಯಾನೋ ಕ್ರಿಯೇಟ್ ಮಾಡ್ತಿದ್ದೀವಿ, ಎಲೆಕ್ಟ್ರಾನಿಕ್ ಪಿಯಾನೋ ಅಲ್ಲ ಇದು, ಆದರೆ ಒರಿಜಿನಲ್ಲಿಗೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ದ ಸರ್ಕ್ಯೂಟ್ ಡಿಪೆಂಡ್ಸ್ ಆನ್ ಕರೆಕ್ಟ್ ಬಟನ್ ವೈರಿಂಗ್ ಆ್ಯಂಡ್ ಸ್ಟೇಬಲ್ ಇನ್ಪುಟ್ ಲೆವೆಲ್ಸ್. ಇದಿಷ್ಟು ಇದು ಮ್ಯಾನ್ಟರಿ ಆಗುತ್ತೆ. ಈಗ ಅಪ್ಲಿಕೇಶನ್ ನೋಡ್ತಗೋಣ. ಎಜುಕೇಷ್ನಲ್ ಡೆಮಾನ್ಸ್ಟ್ರೇಷನ್ನು ಮಿನಿ ಮ್ಯೂಸಿಕಲ್ ಕೀಬೋರ್ಡಲ್ಲಿ ಯೂಸ್ ಮಾಡ್ತೀವಿ. ಎಜುಕೇಷ್ನಲ್ ಡೆಮಾನ್ಸ್ಟ್ರೇಷನಲ್ಲಿ, ಇಂಟ್ರಾಕ್ಟಿವ್ ಟಾಯ್ಸಲ್ಲಿ, ಅಲಾರಾಮ್ ಸಿಸ್ಟಮಲ್ಲಿ, ಸ್ಟೆಮ್ ಪ್ರಾಜೆಕ್ಟ್ಸಲ್ಲಿ ಯೂಸ್ ಮಾಡ್ತೀವಿ. ಇದಿಷ್ಟು ಪ್ರಾಜೆಕ್ಟ್ಸಲ್ಲಿ ಯೂಸ್ ಮಾಡ್ತೀವಿ. ಇದಾಗಿತ್ತು ಈ ಪ್ರಾಜೆಕ್ಟಿನ ಎಕ್ಸ್ಪ್ಲನೇಷನು. ಈಗ ಬನ್ನಿ ಇದನ್ನು ಬಿಲ್ಡ್ ಮಾಡಿ ನೋಡೋಣ. ಬಿಲ್ಡ್ ಮಾಡೋಕ್ಕೆ ನಾವು ಥಿಂಕರ್ ಕ್ಯಾಡ್ ಸಾಫ್ಟ್ವೇರಲ್ಲಿ ಬರಬೇಕು. ಮೈಕ್ರೋಸಾಫ್ಟ್ ಎಡ್ಜಿಗೆ ಬಂದಿದ್ದೀವಿ. ಥಿಂಕರ್ ಕ್ಯಾಡ್ಸ್ ವೆಬ್ಸೈಟಲ್ಲಿ ಫಸ್ಟ್ ವೆಬ್ಸೈಟಿಗೆ ಕ್ಲಿಕ್ ಮಾಡ್ಕೊಂಡು ನಾನು ಓಕೆ, ಇಲ್ಲಿ ಕ್ರಿಯೇಟು ಸರ್ಕ್ಯೂಟ್ಸು, ನಮ್ಗೆ ಬೇಕಾಗಿರೋ ಕಾಂಪೊನೆಂಟ್ಸ್ ಎಲ್ಲ ಫಸ್ಟ್ ತಗೊಬಿಡೋಣ. ಆರ್ಡಿನೋ ಬೇಕು, ಬ್ರೆಡ್ ಬೋರ್ಡು, ನೆಕ್ಸ್ಟ್ ಬೇಕಾಗಿರೋದು ನಮಗೆ ಇದು ಬಜರು, ಆಮೇಲೆ ನಮ್ಗೆ ಬೇಕಾಗಿರೋ 4 ಸೆನ್ಸರು, ಒಂದು 10 ಕಿಲೋ ಎಲ್ಲದು 10 ಕಿಲೋ, ಇದನ್ನೇ 10 ಕಿಲೋ 4 ಬೇಕು, 10 ಕಿಲೋ 10, ಮೂರನೇದು 10 ಕಿಲೋ, 4 ರೆಸಿಸ್ಟರ್ ಆಯಿತು. ಈಗ 3 ಪುಷ್ ಬಟನ್ನು ಇಲ್ಲೇ ಪ್ಲೇಸ್ ಮಾಡ್ಕೊಬಿಡೋಣ. 1, 2, 3. ಓಕೆ, ಈಗ ಫಸ್ಟ್ ಬಜರ್ನ ಪ್ಲೇಸ್ ಮಾಡ್ಕೊಬಿಡೋಣ. ಇದಾಗಿ ವರ್ಟಿಕಲ್ ಮಾಡಿ ಸಿಂಬಲ್ ಚೇಂಜ್ ಮಾಡಿದ್ದೀನಿ ಅಷ್ಟೇ, ನೆಗೆಟಿವ್ ಪಾಸಿಟಿವ್, ಯಾಕಂದರೆ ಕನೆಕ್ಷನ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ಈಗ ಫಸ್ಟ್ ಸ್ಟಾರ್ಟಿಂಗು ಮೇನ್ ನಮ್ಮ ಪ್ರೊಸೀಜರು ನಾರ್ಮಲಾಗಿ ಕನೆಕ್ಟ್ ಮಾಡ್ತೀವಲ್ಲ ಅದೇ. ಫಸ್ಟ್ VCC ನಾರ್ಮಲ್ VCC ಆಮೇಲೆ ನಾರ್ಮಲ್ ಗ್ರೌಂಡ್ 2 ಕನೆಕ್ಷನ್ ಕೊಟ್ಬಿಡೋದು. ಸ್ಟಾರ್ಟಿಂಗು ನಾರ್ಮಲ್ VCC ಕನೆಕ್ಷನ್ ಆಯಿತು, ನಾರ್ಮಲ್ ಗ್ರೌಂಡ್ ಕನೆಕ್ಷನ್, ನಾರ್ಮಲ್ ಗ್ರೌಂಡ್ ಕನೆಕ್ಷನು, ಓಕೆ, ನಾರ್ಮಲ್ VCC ನಾರ್ಮಲ್ ಗ್ರೌಂಡ್ ಕನೆಕ್ಷನ್ ಆಯಿತು. ಈಗ ಮೇನಾಗಿ ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಬಿಡೋಣ. ಇದನ್ನು ನಾರ್ಮಲ್ VCCನ ಎಕ್ಸ್ಟೆಂಡ್ ಮಾಡಿದ್ದೀನಿ, ನಾರ್ಮಲ್ ಗ್ರೌಂಡ್ನ ಎಕ್ಸ್ಟೆಂಡ್ ಮಾಡ್ಕೊಬಿಡ್ತೀನಿ ಇಂದ ಇಲ್ಲಿಗೆ. ಓಕೆ, 2 ಎಕ್ಸ್ಟೆಂಡ್ ಮಾಡಾಯಿತು. ಈಗ ನಮಗೆ ಬೇಕಾಗಿರೋದು ನೋಡಿ, ಇಲ್ಲಿ ನೆಗೆಟಿವ್ ಕನೆಕ್ಷನ್ ಇದೆ. ಬಜರ್ ನೆಗೆಟಿವಿಂದ ನೆಗೆಟಿವ್ಗೆ ಇಲ್ಲಿ ನಾವು ವಯರ್ ಯೂಸ್ ಮಾಡ್ಬೋದು, ಇದ್ರಲ್ಲಿ ಮಾಡಿದ ಅಷ್ಟೇ. ಈ ಪ್ರಾಜೆಕ್ಟಲ್ಲಿ ಡೈರೆಕ್ಟಾಗೂ ಕೊಡ್ಬೋದು. ಈ ಲೈನ್ ಫುಲ್ಲು ಇದು ನೆಗೆಟಿವ್ ಆಗುತ್ತೆ, ಈ ಲೈನ್ ಫುಲ್ಲು ಪಾಸಿಟಿವ್ಗೆ ಇಲ್ಲಿಂದ ಪಿನ್ ನಂಬರ್ 8ಗೆ ಕೊಡ್ತೀವಿ ಪಾಸಿಟಿವ್.
ಇದಕ್ಕೆ ಕಲರು ಬ್ಲೂ ಹಾಕೋದು, ಯಾವುದಾದ್ರೂ ಹಾಕ್ಕೊಳ್ಳಿ. ನಾನು ಬ್ಲೂ ತೊಗೊಂಡಿದ್ದೀನಿ. ಇಲ್ಲಿಂದ ಪಿನ್ ನಂಬರ್ 8ಗೆ ಕೊಡ್ತಿದ್ದೀವಿ. ಪಿನ್ ನಂಬರ್ 8. ಓಕೆ, ಇಲ್ಲಿ ಬಜರ್ ಕನೆಕ್ಷನ್ ಮುಗೀತು. ಈಗ ಇಲ್ಲಿ ನೋಡಿ, ಇಲ್ಲಿಂದ ಒಂದು ನೆಗೆಟಿವ್ ವಿತ್ ಹೆಲ್ಪ್ ಆಫ್ ರೆಸಿಸ್ಟರ್ ಒಂದು ನೆಗೆಟಿವ್ ಕೊಡ್ತೀವಿ. ಕಾಮನ್ ಗ್ರೌಂಡ್ ಕನೆಕ್ಷನ್ ಕೊಟ್ಟಿದ್ದೀವಿ. ಅದೇ ಥರ 3ಗೂ ಕನೆಕ್ಷನ್ ಕೊಟ್ಬಿಡೋಣ. ಇಲ್ಲಿ ನೋಡಿ, ಬ್ರೆಡ್ ಬೋರ್ಡು ಎಲ್ರಿಗೂ ಗೊತ್ತಂತ ಅಂದ್ಕೊಂಡಿದ್ದೀವಿ. ಇದೇ ಲೈನಲ್ಲಿ ಯಾವುದಕ್ಕಾದರೂ ಕೊಡ್ಬೋದು ನೀವು. ಸ್ಟ್ರೇಟ್ ಲೈನು, ನಾಟ್ ಈ ಥರ ಅಡ್ಡ ಲೈನಿಗೆ ಕೊಡೋಕ್ಕಾಗಲ್ಲ, ಸ್ಟ್ರೇಟ್ ಲೈನ್ ಇರಬೇಕು. 3ಕ್ಕೂ ಇದೇ ಥರ ಕನೆಕ್ಷನ್ ಕೊಟ್ಟಾಯಿತು. ಓಕೆ, ನೆಗೆಟಿವ್ ಎಲ್ಲ 3ಕ್ಕೂ ನೆಗೆಟಿವ್ ಕನೆಕ್ಟ್ ಆಯಿತು. ಈಗ ಪಾಸಿಟಿವ್ ಕನೆಕ್ಟ್ ಮಾಡಿಬಿಡೋಣ. ಪಾಸಿಟಿವ್ 5 ವೋಲ್ಟಿಗೆ ಅಷ್ಟೇ. ಇಲ್ಲಿಂದ ಈ ಪಿನ್ನಿಗೆ 5 ವೋಲ್ಟು, ಇಲ್ಲಿಂದನೇ ಕನೆಕ್ಷನ್ ಕೊಡ್ಬೋದು. ಇಲ್ಲಿಂದ ಇಲ್ಲಿಗೆ, ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ. ಓಕೆ, ಇದಿಷ್ಟು ನಮ್ಮದು ಪಾಸಿಟಿವ್ ನೆಗೆಟಿವ್ ಕನೆಕ್ಷನ್ ಆಯಿತು. ಈಗ ಮೇನು ಅನಲಾಗ್ ಪಿನ್ಸಿಂದ ಕನೆಕ್ಷನ್. ಇಲ್ಲಿಗೂ ನಾವು ಕಲರ್ ಚೇಂಜ್ ಮಾಡ್ಕೊಬಿಡೋಣ. ಎಲ್ಲೋ ತೊಗೋತಿದ್ದೀನಿ ಫಸ್ಟ್ ಹೊತ್ತಿಗೆ. ಎಲ್ಲೋ A0ಇಂದ ಫಸ್ಟ್ ಪಿನ್. ಓಕೆ, ಫಸ್ಟ್ ಒಂದು ಕನೆಕ್ಷನ್ ಆಗಿತ್ತು. ಈಗ ನಾವು ಗ್ರೀನ್ ತಗೊಳ್ಳೋಣ. A1ಇಂದ ಇಲ್ಲಿಗೆ, ಇಲ್ಲಿಂದ ಯಾವ್ದಾದ್ರು ಪಿನ್ನಿಗೆ ಕೊಡ್ಬೋದು. ನಾವು ಈ ಪಿನ್ನಿಗೆ ಕೊಡ್ತಿದ್ದೀನಿ. ಇಲ್ಲ ನೀವು ಬೇಕಿದ್ರೆ ಇದೇ ಟೈಪ್ ಮಾಡ್ಕೊಬಿಡ್ಬೋದು. ನೆಕ್ಸ್ಟು ಯಾವುದು ಪರ್ಪಲ್ ತೊಗೋತೀನಿ. A2ಇಂದ ಇಲ್ಲಿ 1 ಪಿನ್ನಿಗೆ ಕೊಟ್ಟಿದ್ದೀನಿ. ಈ ಟೈಪ್ ಆದರೂ ಕನೆಕ್ಷನ್ ಮಾಡಿ, ಈ ಟೈಪ್ ಆದರೂ ಮಾಡಿ, ಸೇಮು ನಿಮ್ಮ ಕಾಣೋದ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಈ ಟೈಪ್ ಆಯಿತು ಕನೆಕ್ಷನು. ಇಲ್ಲಿಗೆಲ್ಲ ಕನೆಕ್ಷನು ಮುಗೀತು. ಓಕೆ, ಇದಕ್ಕೆಲ್ಲ ಮುಗೀತು. ಈಗ ಕೋಡ್ನ ಇನ್ಸ್ಟಾಲ್ ಮಾಡಿಬಿಡೋಣ. ಕೋಡು, ಟೆಕ್ಸ್ಟ್, ಕಂಟಿನ್ಯೂ. ಬೈ ಡಿಫಾಲ್ಟ್ ಕೋಡ್ನ ಡಿಲೀಟ್ ಮಾಡಿ ಅಂದ್ಕೊಂಡು ಒಂದು ಓಕೆ, ಕೋಡ್ ಎಂಟರ್ ಮಾಡಿದ್ದೀನಿ. ಈಗ ಸಿಮ್ಯುಲೇಟ್ ಮಾಡಿ ನೋಡೋಣ. ಓಕೆ, ಇದು ನೋಡಿ ಟೋನು ನೋಡಿ, ಬೇರೆ ಬೇರೆ ಟೋನ್ ಇದೆ. ನೋಡಿ, ಟೋನ್ ಚೇಂಜ್ ಇದೆ. ನೀವು ಸರಿಗಮನು ಪ್ಲೇ ಮಾಡ್ಬೋದು. ರೆ ಗ ಮ ಪ ದ ನಿ ಸ. ನಂಗೆ ಅಷ್ಟೊಂದು ಮ್ಯೂಸಿಕ್ ಬಗ್ಗೆ ಗೊತ್ತಿಲ್ಲ, ಆದರೂ ಮ್ಯೂಸಿಕಲ್ ಪಿಯಾನೋನ ಇವತ್ತು ನಾವು ಬಿಲ್ಡ್ ಮಾಡಿದ್ದೀವಿ. ಇದಾಗಿತ್ತು ಇವತ್ತಿನ ಪ್ರಾಜೆಕ್ಟು. ನಿಮಗೆಲ್ಲ ಇದು ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಈಸಿ ಪ್ರಾಜೆಕ್ಟೇ, ಸಿಂಪಲ್ಲಾಗೂ ಬಿಲ್ಡ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಪ್ರಾಜೆಕ್ಟ್ನ ಮುಗಿಸ್ತಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.